ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಮಂಡೇ ಮಿನಿ ವ್ಲಾಗ್. ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇವತ್ತು ಏನೋ ಕೆಲಸ ಇದೆ ಅಂತ ಬ್ಯಾಂಗ್ಳೂರಿಗೆ ಬರ್ತೀವಿ ಅಂತ ಹೇಳಿದರು. ಬ್ಯಾಂಗ್ಳೂರಿಗೆ ಬಂದಮೇಲೆ ಮನೆಗೆ ಬರ್ತಾರೇನೋ ಅಂತ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊತಾ ಇದೆ. ಮಂಡೇ ಆಗಿರೋದ್ರಿಂದ ಸ್ವಲ್ಪ ಪೂಜೆನೂ ಮಾಡೋದಿತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಸಾಂಬಾರು ಮಾಡಿಟ್ಬಿಡೋಣ ಅಂತ ಮಾಡ್ತಾಯಿದ್ದೆ. ಸಾಂಬಾರು ಮಾಡಿಟ್ಬಿಟ್ರೆ ಮಿಕ್ಕಿದ ಕೆಲಸ ಆಮೇಲೆ ನಿಧಾನಕ್ಕೆ ಮಾಡ್ಕೋಬೋದು ಅಂತ ಸಾಂಬಾರು ಮಾಡಿಟ್ಟು ಸ್ವಲ್ಪ ಸೈಡಿಗೆ ಏನಾದರೂ ಮಾಡೋಣ ಅಂತ ಅನ್ಕೋತಿದ್ದೆ. ನಮ್ಮ ವೆಜಿಟೇರಿಯನ್ಸ್ಗೆ ಇನ್ನೇನಿರುತ್ತೆ, ಬಜ್ಜಿ ಬೋಂಡ ವಡೆ ಅಷ್ಟೇ. ಬಜ್ಜಿ ಬೋಂಡ ಎಲ್ಲ ತಿಂದು ಬೇಜಾರಾಗಿತ್ತು, ಸೊ ವಡೆ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಅವ್ರು ಬರೋದು ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರು. ಸೊ ವಡೆ ಇನ್ನೇನಕ್ಕೆ ಮಾಡೋದು ಅಂತ ಮಾಡಲಿಲ್ಲ. ಆದರೆ ವಡೆ ತಿನ್ನಬೇಕು ಅನ್ನೋದು ಮನಸ್ಸಿಗೆ ಬಂದುಬಿಟ್ಟಿತ್ತು. ಸೊ ಈವ್ನಿಂಗ್ ನಮಗಾಗೋ ಅಷ್ಟಾದರೂ ಸ್ವಲ್ಪ ಮಾಡೋಣ ಅಂತ ವಡೆ ಮಾಡ್ತಾಯಿದ್ದೆ. ಜನರಲಿ ವಡೆ ಅಂದರೆ ಕಡಲೆಬೇಳೆ ಯೂಸ್ ಮಾಡಿ ಮಾಡ್ತಾರೆ, ಆದರೆ ನಾನಿಲ್ಲಿ ಹಲಸಂದೆ ಬೇಳೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನನ್ನ ಕಸಿನ್ ಕೊಟ್ಟಿದ್ಲು ಈ ಬೇಳೆ ಎಲ್ಲ, ಸೊ ಯೂಸ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ. ಸೇಮ್ ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದು, ಆದರೆ ಹಲಸಂದೆ ಬೇಳೆನ ತುಂಬ ಹೊತ್ತು ನೆನೆಸ್ಬಾರ್ದು. ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಕಡಲೆಬೇಳೆ ವಡೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೇಗ ಹಾಳಾಗುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದಿನ ಬರುತ್ತೆ ಎಕ್ಸ್ಟ್ರಾ. ಯಾವಾಗ ನಾನು ಫ್ರೈಡ್ ಐಟಮ್ಸ್ ಮಾಡಿದ್ರು ಯೋಶ್ನಿಗೆ ಕಾರ್ನ್ ಫ್ರೈ ಅಂತೂ ಮಾಡಿಕೊಡ್ಬೇಕು, ಅದು ಅವಳ ಫೇವ್ರೆಟ್ಟು. ಸೊ ಇವತ್ತು ಮಾಡುವಂಥ ಹಠ ಮಾಡ್ತಾಯಿದ್ಲು, ಸೊ ಅದನ್ನು ಮಾಡಿಕೊಟ್ಟೆ. ಯೋಶ್ನಿ ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಇವತ್ತಿಗೆ ಇಷ್ಟೇ, ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.